ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಪ್ರಿಯರೇ. ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಂತವರಾಗೋಣ. 40ನೆಯ ಕೀರ್ತನೆ 4ನೆಯ ವಾಕ್ಯ. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯನು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾರನ್ನ ಹಿಂಬಾಲಿಸುತ್ತೇವೋ, ಯಾರಲ್ಲಿ ನಾವು ನಂಬಿಕೆ ಇಡುತ್ತೇವೋ ಅದು ತುಂಬಾ ಮುಖ್ಯವಾಗಿದೆ ಪ್ರಿಯರೇ. ದೇವರ ವಾಕ್ಯವು ಹೇಳುವ ಹಾಗೆ ಅಹಂಕಾರಿಗಳು ಮತ್ತು ಸುಳ್ಳನ್ನು ಹೇಳುವಂತಹ, ಸುಳ್ಳನ್ನ ಹಿಂಬಾಲಿಸುವಂತಹ ಜನರಲ್ಲಿ ನಾವು ಸೇರದ ಹಾಗೆ ಯೆಹೋವನನ್ನ ನಂಬುವಾಗ ನಾವು ಧನ್ಯರಾಗುತ್ತೇವೆ. ದೇವರ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೇಳ್ತಾರೆ, ನಾನೇ ಸತ್ಯವೂ ಜೀವವೂ ಮಾರ್ಗವು ಎಂಬುದಾಗಿ. ಯೇಸುವನ್ನ ನಮ್ಮ ಜೀವಿತದಲ್ಲಿ ಆತನೇ ಸತ್ಯವು, ಆತನೇ ಜೀವವು, ಆತನೇ ಮಾರ್ಗವು ಎಂದು ನಂಬುವಾಗ ನಾವು ಧನ್ಯರಾಗುತ್ತೇವೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವಾದಂತಹ ಕಾರ್ಯಗಳನ್ನು ನಡೆಸುವಾತನಾಗಿದ್ದಾನೆ. ನಮ್ಮ ಜೀವಿತದ ಪ್ರತಿಯೊಂದೊಂದು ಅವಶ್ಯಕತೆಗಳಿಗೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಕಾರ್ಯಗಳಿಗೂ ಕೂಡ ನಾವು ಯೆಹೋವನನ್ನ, ದೇವರನ್ನ ಮಾತ್ರವೇ ಎದುರು ನೋಡೋಣ, ದೇವರನ್ನ ಮಾತ್ರವೇ ನಂಬಿಕೊಳ್ಳೋಣ. ಈ ಲೋಕದ ಜನರನ್ನ ನಾವು ನಂಬುವಾಗ ಅನೇಕರನ್ನ ನಾನು ಕೇಳಿದ್ದೇನೆ, ಮೋಸ ಹೋಗಿದ್ದೇವೆ ಎಂಬುದಾಗಿ. ಹೌದು ಪ್ರಿಯರೇ, ಜನರನ್ನ ನಂಬುವಾಗ ನಾವು ಮೋಸ ಹೋಗಬಹುದು, ಆದರೆ ಯೆಹೋವನನ್ನ, ದೇವರನ್ನ ನಾವು ನಂಬುವಾಗ ಎಂದಿಗೂ ಕೂಡ ನಾವು ಮೋಸ ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನೇ ಸತ್ಯವು, ನಾನೇ ಜೀವವು ಮತ್ತು ಮಾರ್ಗವು ಎಂಬುದಾಗಿ. ಆ ಜೀವವಾಗಿರುವಂತಹ, ಮಾರ್ಗವಾಗಿರುವಂತಹ, ಸತ್ಯವಾಗಿರುವಂತಹ ದೇವರನ್ನ ನಾವು ಹಿಂಬಾಲಿಸೋಣ. ಆತನನ್ನು ಹಿಂಬಾಲಿಸುವಾಗ ನಾವು ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಅಪ್ಪ, ನಮ್ಮ ಜೀವಿತದಲ್ಲಿ ನಾವು ಲೋಕದಲ್ಲಿ ಇರುವಂಥವರನ್ನ ಹಿಂಬಾಲಿಸದ ಹಾಗೆ, ಅಹಂಕಾರಿಗಳಾಗಿರಬಹುದು, ಸುಳ್ಳನ್ನು ಹಿಂಬಾಲಿಸುವಂತಹ ಜನರಾಗಿರಬಹುದು ಸ್ವಾಮಿ, ನಿನಗೆ ಇಷ್ಟವಿಲ್ಲದ ಯಾವುದೇ ಕಾರ್ಯಗಳನ್ನಾಗಲಿ, ಯಾವುದೇ ಮನುಷ್ಯರನ್ನಾಗಲಿ ಹಿಂಬಾಲಿಸದ ಹಾಗೆ ನಿಮ್ಮನ್ನು ನಾವು ನಂಬುತ್ತೇವೆ ಸ್ವಾಮಿ. ನಮ್ಮೆಲ್ಲರ ಜೀವಿತದಲ್ಲಿ ನಿಮ್ಮನ್ನು ನಂಬುವಾಗ ನಮಗೆ ಬೇಕಾಗಿರುವಂತಹ ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಏನೆಲ್ಲ ಅವಶ್ಯಕತೆಗಳಿಗಾಗಿ ನಿನ್ನನ್ನು ನಂಬಿದ್ದಾರೋ ಅವರ ಅವಶ್ಯಕತೆಗಳಿಗಾಗಿ ಅವರನ್ನ ಸ್ವಾಮಿ ನೀನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಸಂಧಿಸು ಕರ್ತನೆ. ಯಾಕಂದರೆ ನಂಬಿರುವಂತಹ ದೇವರು ನೀವು ಆಗಿದ್ದೀರಾ ಸ್ವಾಮಿ, ನಂಬಿಕೆಗೆ ಅರ್ಹನು ನೀವು ಆಗಿದ್ದೀರಾ ಯೇಸಪ್ಪ. ನಿಮ್ಮಲ್ಲಿ ನಂಬಿಕೆ ಇಡುವಾಗ ಒಂದು ಕಾಲಕ್ಕೂ ನಾವು ಮೋಸ ಹೋಗುವುದಿಲ್ಲ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಅಪ್ಪ, ನಿನ್ನನ್ನು ನಂಬುವಾಗ ಅವರು ಸಂತೋಷವನ್ನ ಕಾಣುವಂತೆ, ಸಮಾಧಾನದಿಂದ ಈ ದಿನವನ್ನ ಕಳೆಯುವಂತೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ.